ಈ ಜಾಗಕ್ಕೆ ಬರೋದು ಅಂದರೆ ಒಂದು ಪುಣ್ಯ. ಅದು ಇಲ್ಲಿ ಬರಬೇಕು ಅಂದ್ರೆ ಒಂದು ಪುಣ್ಯ. ನೀವು ಅನ್ಕೋದು ದಯಾನಂದರ ನಾನು ನೋಡಿದ್ವಿ ಛಾಯೆ, ನನಗೆ ನಿಮ್ಮನ್ನು ನೋಡಿ ಅಷ್ಟೇ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ಬಹುಶಃ ನಮ್ಮ ಭಾರತದ ಸಂಸ್ಕೃತಿ ಎಲ್ಲಿದೆ ಅಂದರೆ ಈ ತುಮಕೂರಿನ ಮಣ್ಣಲ್ಲಿದೆ. ಇಲ್ಲಿದೆ ಆ ಸತ್ಯ. ತೋರಿಸ್ಬೇಕು ಹೆಂಗಿರುತ್ತೆ ಒಂದು ಮಠ ಅಂತ. ಇವತ್ತಿನ ದಿವಸ ಪೂಜರೆ ನಾನೊಂದು ಮಾತು ಹೇಳ್ತೀನಿ, ಲೇಔಟ್ಗಳು ಮಾಡ್ತಾರೆ. ಏನು 5 ಎಕರೆ ಲೇಔಟು, 10 ಎಕರೆ ಲೇಔಟು, 100 ಎಕರೆ ಲೇಔಟು. ಆ ಮಹಾನ್ ಭಾವರು ಮಾಡಿದ್ರಲ್ಲ ಈ ಸುಂದರವಾದ ಕರ್ನಾಟಕ. ಇದರಲ್ಲಿ ಮಠಕ್ಕೆ ಎಷ್ಟು ಜಾಗ ಬಿಟ್ಟಿದ್ದಾರೆ. ಆ ಥರ ಯಾರು ಹೊಸ ಲೇಔಟ್ನಲ್ಲಿ ಮಠಕ್ಕೊಂದು ಜಾಗ ಬಿಡ್ತಾ ಇದ್ದೀರಾ? ಯಾರ್ಯಾರು ಇದಕ್ಕೆ ಜಾಗ ಕೊಟ್ಟವರು ಆ ಕಾಲದಿಂದ ಈ ಕಾಲದವರು, ಅವರ ಪಾದಾರವಿಂದಕ್ಕೂ ನನ್ನ ನಮಸ್ಕಾರ. ಇದನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರಲ್ಲ ಅವರ ಪಾದಾರವಿಂದಕ್ಕೂ ನನ್ನ ನಮಸ್ಕಾರ. ದಯಾನಂದ ಅವರೇ, ಭಾಷಣ ಯಾಕೆ ಮಾಡ್ತೀರಾ? ಕಾಮಿಡಿ ಮಾಡ್ರಿ ಅಂತ ಹೇಳ್ಬೋದು. ಕಾಮಿಡಿ ಮಾಡೋದು, ಮಿಮಿಕ್ರಿ ಮಾಡೋದು ನನಗೆ ಬಹಳ ಸಹಜ. ನನ್ನ ಪರಿಚಯವನ್ನು ಒಂದು ನಿಮಿಷ ಮಾಡ್ಕೊಂಡ್ಬಿಡ್ತೀನಿ. ನಾನು ಸುಮಾರು 49 ವರ್ಷಗಳಿಂದ ಹಾಸ್ಯ ಮಾಡ್ತಾ ಇದ್ದೀನಿ. 49 ವರ್ಷಗಳಿಂದ. 76ರಲ್ಲಿ ನಾನು ಕಮರ್ಷಿಯಲಿ ಮಿಮಿಕ್ರಿ ಪ್ರಾರಂಭ ಮಾಡಿದ್ದು ನಾನು 9 ವರ್ಷ ಇದ್ದಾಗ. ಆದರೆ 76ರಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ನನ್ನ ಮೊದಲನೇ ಕಾರ್ಯಕ್ರಮ ನಡೀತು. ಅದೊಂದು ಖುಷಿ ಇದೆ. ಇವತ್ತು ಒಂದು ಮಠದಲ್ಲಿ ನಿಂತಿದ್ದೀನಿ. ಸೌಭಾಗ್ಯ ನನ್ನದು. ಇಂಥ ಪವಿತ್ರವಾದ ಸ್ಥಳದಲ್ಲಿ ನಿಂತ್ಕೊಳ್ಳೋಂಥ ಸೌಭಾಗ್ಯ. ಯಾಕೆ ಅಂತ ಹೇಳ್ತೀನಿ. ನಾನು ಧರ್ಮಸ್ಥಳದಲ್ಲೂ ಕಾರ್ಯಕ್ರಮ ಮಾಡಿದ್ದೀನಿ, ಕಾನ್ವೆಂಟ್ಗಳಲ್ಲೂ ಕಾರ್ಯಕ್ರಮ ಮಾಡಿದ್ದೀನಿ. ಯಾಕೆ ಈ ಪವಿತ್ರವಾದ ಸ್ಥಳದಲ್ಲಿ ಕಾರ್ಯಕ್ರಮ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಇವತ್ತು ನಾನು ಹೇಳಬೇಕಾಗತ್ತೆ. ಯಾಕೆಂದರೆ ಮುಂದಿನ ಪೀಳಿಗೆ ಇದೆ ನನ್ನ ಮುಂದೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲಿವರೆಗೂ ಕೆಟ್ಟದನ್ನು ಚಿಂತನೆ ಮಾಡಲ್ವೋ, ಕೆಟ್ಟ ಭಾಷೆಯನ್ನು ಉಪಯೋಗಿಸಲ್ವೋ, ಕೆಟ್ಟ ಜೋಕ್ಸ್ಗಳನ್ನು ಹೇಳಲ್ವೋ, ಕೆಟ್ಟ ಹಾಸ್ಯದ ಮಾತುಗಳನ್ನು ಹೇಳಲ್ವೋ, ಅಲ್ಲಿವರೆಗೂ ನಮಗೆ ಒಳ್ಳೊಳ್ಳೆ ಅವಕಾಶ ಸಿಕ್ಕೇ ಸಿಗುತ್ತೆ.